ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 23ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಇಂದಿನ ಮುರಳಿಯ ಸಾರ: ಮಧುರ ಮಕ್ಕಳೇ, ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರುತ್ತಿರಬೇಕು. ನಿಮ್ಮ ಚೆಹರೆಯು ಸದಾ ಹರ್ಷಿತವಾಗಿರಬೇಕಾಗಿದೆ. ಈ ಸಾರವೇ ತುಂಬಾ ಶಕ್ತಿಯುತವಾಗಿದೆ. ಹೌದು, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಜ್ಞಾನ ರತ್ನಗಳು ಮತ್ತು ಹರ್ಷಿತ ಚೆಹರೆ, ಇದು ಕೇಳೋಕೆ ಸುಮ್ಮನೆ ಚೆನ್ನಾಗಿ ಮಾತಾಡಿ ಮತ್ತೆ ನಗುತ್ತಾ ಇರಿ ಅಂತ ಹೇಳದ ಹಾಗೆ ಇದೆಯಾ, ಅಥವಾ ಇದಕ್ಕಿಂತ ಏನಾದರೂ ಆಳವಾದ ಅರ್ಥ ಇದೆಯಾ? ಇಲ್ಲ, ಖಂಡಿತವಾಗಿಯೂ ಇದು ಅದಕ್ಕಿಂತ ಹೆಚ್ಚು ಆಳವಾಗಿದೆ. ನೋಡಿ, ಜ್ಞಾನರತ್ನಗಳು ಅಂದ್ರೆ ಕೇವಲ ಸಿಹಿ ಮಾತುಗಳಲ್ಲ. ಓಕೆ. ಬದಲಾಗಿ ಮೌಲ್ಯಯುತವಾದ, ಸತ್ಯವಾದ ಮಾತುಗಳು. ಹಾಗೆಯೇ ಹರ್ಷಿತ ಚೆಹರೆ ಅನ್ನೋದು ಒಂದು ನಟನೆಯಲ್ಲ. ಅದು ನಮ್ಮ ಆಂತರಿಕ ಪ್ರಾಪ್ತಿ ಇದೆಯಲ್ಲ, ಅದರ ಒಂದು ಸಹಜ ಪ್ರತಿಬಿಂಬ. ಅಂದ್ರೆ ನಮ್ಮ ಒಳಗಿನ ಸ್ಥಿತಿ ಹೇಗಿರಬೇಕು ಅಂದ್ರೆ, ನಮ್ಮ ಮಾತು ಮತ್ತು ಮುಖಭಾವ ತಾವಾಗಿಯೇ ದೈವಿಕವಾಗಿರಬೇಕು ಅಂತ. ಓ ಸರಿ, ಅಂದ್ರೆ ಇದು ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅನ್ನೋ ತತ್ವ ಅಲ್ಲ. ಖಂಡಿತ ಅಲ್ಲ. ಒಳಗಿನಿಂದಲೇ ಆ ಬದಲಾವಣೆ ಬರಬೇಕು. ಹಾಗಾದ್ರೆ ನಾವು ಈ ಆಂತರಿಕ ಸ್ಥಿತಿಯನ್ನು ತಲುಪಿದೀವಿ ಅಂತ ಅಳಿಯೋದು ಹೇಗೆ? ಅದಕ್ಕೇನಾದ್ರೂ ಮಾನದಂಡಗಳಿವೆಯಾ ಇದರಲ್ಲಿ? ಹೌದು, ಅದನ್ನೇ ತುಂಬಾ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಈ ಜ್ಞಾನವನ್ನು ಯಾರು ನಿಜವಾಗಿಯೂ ಜೀವನದಲ್ಲಿ ಅಂದ್ರೆ ಧಾರಣೆ ಮಾಡಿಕೊಂಡಿದ್ದಾರೆ ಅಂತ ತಿಳಿಯಲು 4 ಮುಖ್ಯ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಓಹೋ, ಒಂದ್ ರೀತಿ ಸ್ಪಿರಿಚುವಲ್ ಪ್ರೋಗ್ರೆಸ್ ಅಳೆಯೋಕೆ ಒಂದು ಮಾಪಕ ಇದ್ದಾಗೆ. ಹೌದು, ನಿಖರವಾಗಿ. ಆಸಕ್ತಿದಾಯಕವಾಗಿದೆ. ಯಾವುವು ಆ 4 ಲಕ್ಷಣಗಳು? ಸರಿ, ಮೊದಲನೆಯದು, ಅವರ ಚಲನೆಯು ದೇವತೆಗಳ ತರಹ ಇರುತ್ತದೆ. ಅವರಲ್ಲಿ ದೈವಿಯ ಗುಣಗಳ ಧಾರಣೆಯಾಗಿರುವುದು. ಎರಡನೆಯದು, ಅವರಿಗೆ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸವಿರುವುದು. ಅವರೆಂದೂ ಆಸುರಿ ಮಾತುಗಳ ಅರ್ಥಾತ್ ಕೊಳುಕು ಮಾತುಗಳ ಮಂಥನ ಮಾಡುವುದಿಲ್ಲ. ಸರಿ. ಮೂರನೆಯದು, ಅವರ ಜೀವನದಿಂದ ಅವಹೇಳನ ಮಾಡುವುದು ಮತ್ತು ನಿಂದನೆ ಮಾಡುವುದು ನಿಂತು ಹೋಗುತ್ತದೆ. ಓಕೆ. ಮತ್ತು ಕೊನೆಯದಾಗಿ 4ನೆಯದು, ಅವರ ಮುಖವು ಸದಾ ಹರ್ಷಿತವಾಗಿರುವುದು. ಸರಿ, ಈ 4ರಲ್ಲಿ ಮೊದಲನೇದನ್ನೇ ತಗೊಂಡ್ಕೊಳ್ಳ. ದೇವತೆಗಳ ತರಹ ಚಲನೆ. ಇದು ಕೇಳಲಿಕ್ಕೆ ತುಂಬಾ ತಾತ್ವಿಕವಾಗಿ ಅನ್ಸುತ್ತೆ. ಇವತ್ತಿನ ಈ ಒತ್ತಡದ ಜಗತ್ತಲ್ಲಿ ಇದರ ಪ್ರಾಯೋಗಿಕ ಅರ್ಥ ಏನು? ಒಂದು ಗೊಂದಲದ ಆಫೀಸ್ ಮೀಟಿಂಗ್ನಲ್ಲಿ ಅಥವಾ ಟ್ರಾಫಿಕ್ ಜಾಮ್ನಲ್ಲಿ ದೇವತೆಯ ತರಹ ಇರೋದು ಹೇಗ್ ಸಾಧ್ಯ? ತುಂಬಾ ಒಳ್ಳೆ ಪ್ರಶ್ನೆ. ಇದರರ್ಥ ನಾವು ಅಲೌಕಿಕವಾಗಿ ವರ್ತಿಸಬೇಕು ಅಂತ ಖಂಡಿತ ಅಲ್ಲ. ಬದಲಾಗಿ ನಮ್ಮ ಪ್ರತಿಕ್ರಿಯೆಗಳಲ್ಲಿ ಒಂದು ಸ್ಥಿರತೆ, ಒಂದು ಘನತೆ, ಒಂದು ಶಾಂತಿ ಇರೋದು. ಉದಾಹರಣೆಗೆ, ಯಾರಾದ್ರೂ ನಮ್ಮೇಲೆ ಕೂಗಾಡಿದಾಗ ನಾವು ಪ್ರತಿಯಾಗಿ ಕೂಗಾಡದೆ ಶಾಂತವಾಗಿ ಪರಿಸ್ಥಿತಿಯನ್ನ ನಿಭಾಯಿಸೋದು. ಓಕೆ. ನಮ್ಮ ದೃಷ್ಟಿಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಸಣ್ಣ ಸಣ್ಣ ಕೆಲಸಗಳಲ್ಲಿಯೂ ಒಂದು ಸೌಮ್ಯತೆ ಇರೋದು. ಇದು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿರವಾಗಿದ್ದಾಗ ಸಹಜವಾಗಿ ಬರುತ್ತೆ. ಇದೊಂದು ನಟನೆ ಅಲ್ಲ. ಹೌದು, ಅಂದ್ರೆ ಇದೊಂದು ರೀತಿ ಹೈಯರ್ ಲೆವೆಲ್ ಇಮೋಷನಲ್ ರೆಗ್ಯುಲೇಷನ್ ಅಂತ ಹೇಳ್ಬೋದು. ಸರಿ, ಈಗ 2ನೇ ಲಕ್ಷಣಕ್ಕೆ ಬರೋಣ. ಜ್ಞಾನದ ವಿಚಾರಸಾಗರ ಮಂಥನ ಮತ್ತೆ ಆಸುರಿ ಮಾತುಗಳ ಮಂಥನ. ನಮ್ಮ ಮನಸ್ಸು ಸಹಜವಾಗಿ ನೆಗೆಟಿವ್ ವಿಷಯಗಳ ಬಗ್ಗೆನೇ ಹೆಚ್ಚು ಯೋಚಿಸ್ತಲ್ವೇ? ಹೌದು, ಅದು ಮನಸ್ಸಿನ ಸಹಜ ಪ್ರವೃತ್ತಿ. ಹಾಗಿದ್ದಾಗ ಈ ಬದಲಾವಣೆಯನ್ನ ಪ್ರಾಯೋಗಿಕವಾಗಿ ಮಾಡೋದು ಹೇಗೆ? ನೋಡಿ, ಜ್ಞಾನ ಅನ್ನೋದೇ ಆ ಪ್ರವೃತ್ತಿಯನ್ನ ಬದಲಾಯಿಸೋ ಸಾಧನ. ವಿಚಾರಸಾಗರ ಮಂಥನ ಅಂದ್ರೆ ಜ್ಞಾನದ ಒಂದು ಪಾಯಿಂಟ್ ತಗೊಂಡು ಅದರ ಆಳವಾದ ಅನುಭವ ಮಾಡೋದು. ಉದಾಹರಣೆಗೆ, ನಾನು ಶಾಂತಸ್ವರೂಪ ಆತ್ಮ ಅನ್ನೋ ಜ್ಞಾನದ ಅಂಶವನ್ನ ದಿನವಿಡೀ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಆ ಶಾಂತಿಯ ಅನುಭವದಲ್ಲೇ ಇರೋದು. ಇದಕ್ಕೆ ವಿರುದ್ಧವಾಗಿ ನಿನ್ನೆ ನಡೆದ ಜಗಳ, ನಾಳೆಯ ಚಿಂತೆ, ಹೌದು, ಅಥವಾ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಯೋಚಿಸೋದು, ಇದೇ ಆಸುರಿ ಮಂಥನ. ಇದನ್ನ ಅಮೃತ ಮತ್ತು ವಿಷಕ್ಕೆ ಹೋಲಿಸಲಾಗಿದೆ. ಜ್ಞಾನ ಮಂಥನ ಅಮೃತ ಕೊಟ್ರೆ, ವ್ಯರ್ಥ ಚಿಂತನೆ ವಿಷ ಕೊಡುತ್ತೆ. ಆಯ್ಕೆ ನಮ್ಮ ಕೈಯಲ್ಲಿದೆ. ಖಂಡಿತ. ತುಂಬ ಸ್ಪಷ್ಟವಾಗಿದೆ. ನಮ್ಮ ಗಮನ ಎಲ್ಲಿರುತ್ತೋ ನಮ್ಮ ಶಕ್ತಿ ಅಲ್ಲಿಗೆ ಹೋಗುತ್ತೆ. ಸರಿ, 3ನೇ ಅಂಶ, ನಿಂದನೆ ಮತ್ತು ಅವಹೇಳನೆ ನಿಲ್ಲಿಸೋದು. ಇದು ನೇರವಾಗಿ ನಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತೆ. ಖಂಡಿತ. ಯಾವಾಗ ನಾವು ನಮ್ಮನ್ನ ನಾವು ಸುಧಾರಿಸ್ಕೊಳ್ಳೋದ್ರ ಮೇಲೆ ಗಮನ ಹರಿಸ್ತೀವೋ, ಆಗ ನಮ್ಗೆ ಬೇರೆಯವರ ತಪ್ಪುಗಳನ್ನ ನೋಡೋಕೆ ಸಮಯನೂ ಇರಲ್ಲ, ಇಚ್ಛೆಯೂ ಇರಲ್ಲ. ಜ್ಞಾನ ನಮಗೆ ಒಂದು ವಿಶಾಲ ದೃಷ್ಟಿಕೋನ ಕೊಡುತ್ತೆ. ಪ್ರತಿಯೊಬ್ಬರೂ ಅವರವರ ಕರ್ಮದಂತೆ ಪಾತ್ರ ಮಾಡ್ತಿದ್ದಾರೆ ಅಂತ. ಈ ತಿಳುವಳಿಕೆ ಬಂದಾಗ ನಾವು ಬೇರೆಯವರನ್ನ ದೋಷ ದೃಷ್ಟಿಯನ್ನ ನೋಡೋದನ್ನ ನಿಲ್ಲಿಸ್ಬಿಡ್ತೀವಿ. ಗುಣಗ್ರಾಹಕರಾಗ್ತೇವೆ. ಹೌದು, ನಿಂದೆ ಅನ್ನೋದು ಒಂದು ಕತ್ತಲೆಯ ಸಂಸ್ಕಾರ. ಜ್ಞಾನ ಅನ್ನೋದು ಅದನ್ನ ತೆಗೆದುಹಾಕೋ ಬೆಳಕು.
ಅಂದ್ರೆ ಸ್ವಚಿಂತನೆಯಲ್ಲಿರೋರಿಗೆ ಪರಚಿಂತನೆಗೆ ಅವಕಾಶವೇ ಇಲ್ಲ. ಇದು ನಮ್ಮನ್ನ 4ನೇ ಲಕ್ಷಣಕ್ಕೆ ಕರ್ಕೊಂಡು ಬರುತ್ತೆ, ಸದಾ ಹರ್ಷಿತವಾದ ಮುಖ. ಮೊದಲು 3 ಲಕ್ಷಣಗಳನ್ನು ಸಾಧಿಸಿದ್ರೆ ಈ 4ನೇದು ತಾನಾಗಿಯೇ ಬರುವ ಫಲಿತಾಂಶದ ಥರ ಕಾಣಿಸ್ತಿದೆಯಲ್ಲ. ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಈ ಖುಷಿ ಅನ್ನೋದು ಹೊರಗಿನ ಪರಿಸ್ಥಿತಿಗಳಿಂದ ಬರೋದಲ್ಲ. ಅದು ಆಂತರಿಕ ಪ್ರಾಪ್ತಿಯ ಒಂದು ಸಹಜ ಉತ್ಪನ್ನ. ನನಗೆ ಜ್ಞಾನ ಸಿಕ್ಕಿದೆ, ನನಗೆ ಸ್ವತಃ ಭಗವಂತನೇ ಸಿಕ್ಕಿದ್ದಾನೆ ಅನ್ನೋ ಅರಿವಿದೆಯಲ್ಲ, ಅದು ಸದಾಕಾಲ ಒಂದು ಸ್ಥಿರವಾದ ಒಳಗಿನ ಖುಷಿಯನ್ನ ಕೊಡುತ್ತೆ. ಹೊರಗೆ ಎಂಥದ್ದೇ ಬಿರುಗಾಳಿ ಇರ್ಲಿ, ಒಳಗಿನ ಈ ದೀಪ ಆರ್ದೆ ಉರಿಯುತ್ತಿರುತ್ತೆ. ಅದ್ಭುತ. ಈ 4 ಲಕ್ಷಣಗಳು ಕೇವಲ ಆದರ್ಶಗಳಲ್ಲ, ನಮ್ಮ ಪ್ರಯಾಣವನ್ನ ಅಳೆಯೋಕೆ ಇರುವ ಸ್ಪಷ್ಟವಾದ ಮೈಲಿಗಲ್ಲುಗಳು. ಸರಿ, ನಾವು ಈ ಜ್ಞಾನದ ಪರಿಣಾಮಗಳನ್ನು ನೋಡಿದ್ವಿ. ಈಗ ಈ ಪಠ್ಯಜ್ಞಾನದ ಸ್ವರೂಪದ ಬಗ್ಗೆ ಏನ್ ಹೇಳುತ್ತೆ? ಇದನ್ನ ಜಾದೂ ಅಂತ ಕರೆಯಲಾಗಿದೆ. ಯಾಕೆ? ಯಾಕಂದ್ರೆ ಇದು ಮಾಡುವ ಪರಿವರ್ತನೆ ಇದೆಯಲ್ಲ, ಅದು ಅಸಾಧಾರಣವಾದದ್ದು. ಈ ಜ್ಞಾನ ಸಾಮಾನ್ಯ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುತ್ತೆ ಅಂತ ಹೇಳಲಾಗಿದೆ. ಓ, ಅಂದ್ರೆ ನಮ್ಮ ಮೂಲಭೂತ ಸಂಸ್ಕಾರಗಳನ್ನೇ ಬದಲಾಯಿಸೋ ಶಕ್ತಿ ಇದಕ್ಕಿದೆ. ಪಠ್ಯದಲ್ಲಿ ಜ್ಞಾನವನ್ನ ಹಗಲು ಮತ್ತು ಭಕ್ತಿಯನ್ನ ರಾತ್ರಿಗೆ ಹೋಲಿಸಲಾಗಿದೆ. ಒಂದು ನಿಮಿಷ. ಜ್ಞಾನವನ್ನ ಹಗಲು ಮತ್ತು ಭಕ್ತಿಯನ್ನ ರಾತ್ರಿ ಅಂತ ಹೋಲಿಸೋದು, ಇದು ಅನೇಕರಿಗೆ ವಿಚಿತ್ರವಾಗಿ ಕಾಣಬಹುದು. ಭಕ್ತಿಯೂ ಒಂದು ಮಾರ್ಗ ಅಲ್ವಾ? ಇದು ಭಕ್ತಿಯನ್ನ ಅಲ್ಲಗಳೆಯುತ್ತಿದೆಯಾ? ಇಲ್ಲ ಇಲ್ಲ, ಇದು ಭಕ್ತಿಯನ್ನ ಅಲ್ಲಗಳೆಯುತ್ತಿಲ್ಲ. ಬದಲಾಗಿ ಅದರ ಸ್ವರೂಪ ಮತ್ತು ಜ್ಞಾನದ ಸ್ವರೂಪದ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸ್ತಿದೆ. ಇಲ್ಲಿ ರಾತ್ರಿ ಅಂದ್ರೆ ಅಜ್ಞಾನ ಅಥವಾ ಸ್ಪಷ್ಟತೆಯ ಕೊರತೆ. ಸರಿ. ಭಕ್ತಿಯಲ್ಲಿ ಶ್ರದ್ಧೆ ಇರತ್ತೆ, ಪ್ರೀತಿ ಇರತ್ತೆ, ಆದ್ರೆ ನಾನು ಯಾರು, ಭಗವಂತ ಯಾರು ಅನ್ನೋ ಸ್ಪಷ್ಟ ಜ್ಞಾನದ ಕೊರತೆ ಇರಬಹುದು. ಅದು ಕೆಲವೊಮ್ಮೆ ಕುರುಡು ನಂಬಿಕೆ ಆಗಬಹುದು. ಆದ್ರೆ ಜ್ಞಾನವನ್ನ ಹಗಲು ಅಂತ ಹೇಳಿದ್ದಾರೆ, ಯಾಕಂದ್ರೆ ಅದು ಎಲ್ಲವನ್ನೂ ಸ್ಪಷ್ಟವಾಗಿ ತೋರಿಸುತ್ತೆ, ಪ್ರಶ್ನೆಗಳಿಗೆ ಉತ್ತರ ಕೊಡತ್ತೆ. ಓ, ಹಾಗಾದ್ರೆ ಇದು ಸ್ಪಷ್ಟತೆಯ ಬಗ್ಗೆ. ಒಂದು ಕಾರನ್ನ ಹೇಗೆ ಓಡಿಸೋದಂತ ತಿಳಿಯದೆ ಕೇವಲ ಅದನ್ನ ಪ್ರೀತಿಸಿದ ಹಾಗೆ. ಜ್ಞಾನ ನಮಗೆ ಡ್ರೈವಿಂಗ್ ಮ್ಯಾನ್ಯುಯಲ್ ಕೊಟ್ಟ ಹಾಗೆ. ಹೌದು, ಉತ್ತಮ ಹೋಲಿಕೆ. ಸರಿ, ಇಲ್ಲಿ ಧಾರಣೆ ಅನ್ನೋ ಪದವನ್ನ ಮತ್ತೆ ಮತ್ತೆ ಒತ್ತಿ ಹೇಳಲಾಗ್ತಿದೆ. ಕೇವಲ ತಿಳಿದುಕೊಳ್ಳೋದು ಮತ್ತು ಧಾರಣೆ ಮಾಡಿಕೊಳ್ಳೋದರ ನಡುವಿನ ವ್ಯತ್ಯಾಸ ಏನು? ಇದು ತುಂಬಾ ಮುಖ್ಯವಾದ ಅಂಶ. ಕೇವಲ ಪುಸ್ತಕ ಓದೋದು ಅಥವಾ ಕೇಳೋದು ಜ್ಞಾನ ಅಲ್ಲ, ಅದು ಬರೀ ಮಾಹಿತಿ. ಹೌದು. ಆ ಮಾಹಿತಿಯನ್ನ ನಮ್ಮ ಜೀವನದಲ್ಲಿ, ನಮ್ಮ ಆಲೋಚನೆ, ಮಾತು, ಕರ್ಮಗಳಲ್ಲಿ ಅಳವಡಿಸಿಕೊಂಡಾಗ ಅದು ಧಾರಣೆ ಆಗುತ್ತೆ. ಧಾರಣೆ ಇಲ್ಲದಿದ್ರೆ ಜ್ಞಾನ ಇದ್ದೂ ಪ್ರಯೋಜನವಿಲ್ಲ. ಅವರ ಮಾತುಗಳು ಜ್ಞಾನದಿಂದ ಕೂಡಿರಬಹುದು, ಆದ್ರೆ ನಡವಳಿಕೆಯಲ್ಲಿ ಮಾಯೆಯ ಪ್ರಭಾವ ಕಾಣಿಸುತ್ತೆ. ಧಾರಣೆಯೇ ನಿಜವಾದ ಶಕ್ತಿ. ಅದು ಮಾಹಿತಿಯನ್ನ ಅನುಭವವನ್ನಾಗಿ ಪರಿವರ್ತಿಸುತ್ತೆ. ಅಂದ್ರೆ ಮಾತನಾಡುವುದಕ್ಕೂ ನಡೆದುಕೊಳ್ಳುವುದಕ್ಕೂ ಇರೋ ಅಂತರವನ್ನ ಕಡಿಮೆ ಮಾಡೋದೇ ಧಾರಣೆ. ಸರಿ, ಈ ಪಠ್ಯದಲ್ಲಿ ಪುರುಷೋತ್ತಮ ಸಂಗಮಯುಗ ಅಂತ ಒಂದು ಪದ ಬರುತ್ತೆ. ಏನಿದು ಸಂಗಮಯುಗ? ಇದು ಯಾಕಿಷ್ಟು ವಿಶೇಷ? ಈ ತತ್ವದ ಪ್ರಕಾರ ಸಂಗಮಯುಗ ಒಂದು ಚಿಕ್ಕದಾದ ಆದರೆ ಅತ್ಯಂತ ಮಹತ್ವಪೂರ್ಣವಾದ ಸಮಯ. ಇದು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಸಂಧಿಕಾಲ. ಓಕೆ, ಒಂದು ಟ್ರಾನ್ಸಿಷನ್ ಪೀರಿಯಡ್. ಹೌದು, ಹಳೆ ಪ್ರಪಂಚ ನಾಶವಾಗಿ ಹೊಸ ದೈವಿ ಪ್ರಪಂಚ ಸ್ಥಾಪನೆ ಆಗೋ ಸಮಯ. ಈ ಯುಗವನ್ನ ಪುರುಷೋತ್ತಮ ಅಂದ್ರೆ ಪುರುಷರಲ್ಲಿ ಉತ್ತಮರಾಗುವ ಯುಗ ಅಂತ ಹೇಳಿದರೆ. ಯಾಕಂದ್ರೆ ಈ ಸಮಯದಲ್ಲಿ ಮನುಷ್ಯರು ತಮ್ಮ ಪ್ರಯತ್ನದಿಂದ ನರರಿಂದ ನಾರಾಯಣರಾಗುವ, ಅಂದ್ರೆ ಸಾಮಾನ್ಯರಿಂದ ದೇವತೆಗಳಾಗುವ ಅವಕಾಶ ಪಡಿತಾರೆ. ಹಾಗಾದ್ರೆ ಈ ಪರಿವರ್ತನೆಯ ಯುಗದ ಹಿನ್ನೆಲೆಯಲ್ಲಿ ಸದಾಹರ್ಷಿತ ಮುಖದ ಬಗ್ಗೆ ಹೇಳಿರುವುದಕ್ಕೆ ಒಂದು ಹೊಸ ಅರ್ಥ ಸಿಗುತ್ತೆ. ಖಂಡಿತ. ಈ ಶ್ರೇಷ್ಠ ಯುಗದಲ್ಲಿರೋ ನಮಗೆ ನಮ್ಮ ಭಾಗ್ಯದ ಅರಿವಿರಬೇಕು. ಆ ಅರಿವೇ ನಮ್ಮ ಮುಖದಲ್ಲಿ ಖುಷಿಯಾಗಿ ಕಾಣಿಸ್ಬೇಕು. ನಾವು ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರಂತೆ ದೇವತೆಗಳಾಗಲಿದ್ದೇವೆ. ಅವರ ಚಿತ್ರಗಳನ್ನ ನೋಡಿದಾಗ ಅವರ ಮುಖದಲ್ಲಿ ಚಿಂತೆ, ದುಃಖ ಇಂಥ ಯಾವುದೇ ಕುರುಹು ಇರಲ್ಲ. ಅದು ಅವರ ಸಂಪೂರ್ಣ ಪದವಿಯ ಸಂಕೇತ. ಆ ಗುರಿಯ ನೆನಪೇ ಈ ಪಯಣದಲ್ಲಿ ನಮ್ಗೆ ಈಗ ಖುಷಿ ಕೊಡಬೇಕು. ಅಂದ್ರೆ ನಮ್ಮ ಅಂತಿಮ ಗುರಿ ನಮ್ಮ ವರ್ತಮಾನದ ಸ್ಥಿತಿಯನ್ನ ಪ್ರಭಾವಿಸಬೇಕು ಅಂತ. ಇದು ತುಂಬಾ ಶಕ್ತಿಯುತವಾದ ಯೋಚನೆ. ನಿಖರವಾಗಿ ಆ ಪ್ರಾಪ್ತಿಯ ನೆನಪೇ ನಮ್ಮನ್ನ ಸದಾ ಹರ್ಷಿತವಾಗಿಡೋಕೆ ದೊಡ್ಡ ಶಕ್ತಿಯಾಗತ್ತೆ. ಈಗ 4ನೇ ಪಾಯಿಂಟ್ನಿಂದ ಮುಂದುವರಿಯೋಣ. ಇದು ಜ್ಞಾನದ ಮೌಲ್ಯವನ್ನ ಒಂದು ಬಹಳ ವಿಭಿನ್ನವಾದ ದೃಷ್ಟಿಕೋನದಿಂದ ನೋಡುತ್ತೆ. ತನ್ನೇ ಹೇಳ್ತಾರೆ, ಈ ವಿದ್ಯೆ ಅನ್ನೋದು ಕೇವಲ ಅಕ್ಷರಗಳಲ್ಲ.
ಇದು ಒಂದು ಅವಿನಾಶಿ ಧನವನ್ನ ಗಳಿಸುವ ಸಾಧನ. ಅವಿನಾಶಿ ಧನ. ಹೌದು. ಈಗ ನೋಡಿ, ಲೌಕಿಕ ವಿದ್ಯೆ ನಮಗೆ ಒಂದು ಪದವಿ ಕೊಡಬಹುದು, ಒಂದು ಉದ್ಯೋಗ, ಅದರಿಂದ ಬರೋ ಸಂಪತ್ತು ಈ ಜನ್ಮಕ್ಕೆ ಮಾತ್ರ. ಆದರೆ ಈ ಆಧ್ಯಾತ್ಮಿಕ ವಿದ್ಯೆ ನಮ್ಮನ್ನ ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೆ. ಒಂದ್ ನಿಮಿಷ, ಇಲ್ಲಿ ವಿಶ್ವದ ಮಾಲೀಕರು ಅನ್ನೋ ಪದ ಇದೆಯಲ್ಲ, ಅದು ಕೇಳಕ್ಕೆ ಬಹಳ ದೊಡ್ಡದು. ಕೆಲವೊಮ್ಮೆ ಇದೇನೋ ಒಂದು ರೀತಿ ಅಹಂಕಾರದ ಮಾತ ಅಂತಾನೂ ಅನಿಸ್ಬೋದು ಅಲ್ವಾ? ಹೌದು ಹೌದು, ಬಹಳ ಮುಖ್ಯವಾದ ಪ್ರಶ್ನೆ ಇದು. ಲೌಕಿಕದಲ್ಲಿ ಮಾಲೀಕತ್ವ ಅಂದ್ರೆ ಅಧಿಕಾರ, ನಿಯಂತ್ರಣ. ಇಲ್ಲಿ ತಂದೆ ಹೇಳೋ ಅರ್ಥ ಬೇರೆ ಇರ್ಬೇಕಲ್ವೇ? ಖಂಡಿತವಾಗಿಯೂ. ಇಲ್ಲಿ ವಿಶ್ವದ ಮಾಲೀಕತ್ವ ಅಂದ್ರೆ ಬೇರೆಯವರ ಮೇಲೆ ಅಧಿಕಾರ ಮಾಡೋದಲ್ಲ, ಖಂಡಿತ ಅಲ್ಲ. ಅಂದ್ರೆ ಸ್ವಯಂ ಮೇಲೆ, ತನ್ನ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ಅಧಿಕಾರ ಹೊಂದುವುದು. ಓ, ಸ್ವರಾಜ್ಯ. ಯಾರು ತಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮಾಲೀಕರಾಗ್ತಾರೋ ಅವರೇ ನಿಜವಾದ ವಿಶ್ವದ ಮಾಲೀಕರು. ಈ ಸ್ಥಿತಿಯೇ ಮುಂದೆ ಸತ್ಯಯುಗದಲ್ಲಿ ದೇವತೆಗಳ ರಾಜ್ಯ ಆಗೋದು. ಸರಿ ಸರಿ. ಅಂದ್ರೆ ಇದು ಹೊರಗಿನ ಅಧಿಕಾರ ಅಲ್ಲ, ಇದು ಸಂಪೂರ್ಣವಾಗಿ ಆಂತರಿಕ ಅಧಿಕಾರ. ಹೌದು. ಹಾಗಾದ್ರೆ ಈ ವಿದ್ಯೆ ನಮ್ಗೆ ಕೇವಲ ಮಾಹಿತಿ ಕೊಡಲ್ಲ, ಬದಲಿಗೆ ಆಂತರಿಕ ಶಕ್ತಿ, ಒಂದು ಸ್ಥಿತಿಯನ್ನೇ ನಿರ್ಮಾಣ ಮಾಡುತ್ತೆ. ಮತ್ತು ಆ ಸ್ಥಿತಿಯೇ ನಿಜವಾದ ಅವಿನಾಶಿ ಧನ. ಹೌದು, ಅದನ್ನ ಯಾರೂ ಕದಿಯೋಕ್ಕಾಗಲ್ಲ. ನಿಜ. ಲೌಕಿಕ ಧನ ಚಿಂತೆ ತರುತ್ತೆ, ಆದ್ರೆ ಈ ಜ್ಞಾನಧನ ಇದು ಚಿಂತಾ ಮುಕ್ತ ಸ್ಥಿತಿಯನ್ನ ಕೊಡುತ್ತೆ. ಈ ತಿಳುವಳಿಕೆ ನಮ್ಮ ತೀವ್ರ ಪುರುಷಾರ್ಥಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಖಂಡಿತ. ಯಾವಾಗ ನಮ್ಮ ಬುದ್ಧಿಗೆ ಇದುವೇ ಸತ್ಯವಾದ ಸಂಪಾದನೆ, ನಿಜವಾದ ಸಂಪತ್ತು ಅಂತ ನಿಶ್ಚಯ ಆಗುತ್ತೋ, ಆಗ ನೋಡಿ, ಲೌಕಿಕ ವಸ್ತುಗಳ ಮೇಲಿನ ಆಕರ್ಷಣೆ ತಾನಾಗೆ ಕಡಿಮೆ ಆಗುತ್ತೆ. ಬುದ್ಧಿಯೋಗ ಬೇರೆ ಕಡೆ ಹರಿದಾಡೋದು ನಿಲ್ಲುತ್ತೆ. ಓ, ಆಗ ನಮ್ಮ ಸಮಯ, ಸಂಕಲ್ಪ, ಶಕ್ತಿ ಎಲ್ಲವೂ ವ್ಯರ್ಥ ಆಗದೆ ಈ ಒಂದೇ ಶ್ರೇಷ್ಠ ಸಂಪಾದನೆಯಲ್ಲಿ ತೊಡಗುತ್ತೆ. ನೋಡಿ, ಇದೇ ತೀವ್ರ ಪುರುಷಾರ್ಥದ ಅಡಿಪಾಯ. ಆದ್ಯತೆಗಳು ಸ್ಪಷ್ಟವಾಗುತ್ತೆ. ಸರಿ, ಇದು ಸ್ಪಷ್ಟವಾಯಿತು. ಈಗ ಮುಂದಿನ ಅಂಶಕ್ಕೆ ಹೋಗೋಣ. ಇದು ಬಹಳ ಸೂಕ್ಷ್ಮವಾದ ವಿಷಯ ಅನ್ನಿಸ್ತೆ. ಹೌದು. ಅಂದ್ರೆ ಈ ಜ್ಞಾನ ಮಾರ್ಗದಲ್ಲಿ ಚೆನ್ನಾಗಿ ನಡೀತಿರೋರು, ಒಳ್ಳೆ ಪುರುಷಾರ್ಥ ಮಾಡ್ತಿರೋರು ಕೂಡ ಕೆಲವೊಮ್ಮೆ ಮಾಯೆಯ ದಾಳಿಗೆ ಸಿಲುಕಿ ಜಾಲಿಬಿಡ್ತಾರೆ. ಮುರುಳಿಯಲ್ಲಿ ಹೇಳಿದ ಹಾಗೆ ತಮ್ಮ ಸಂಪಾದನೆಯನ್ನೆಲ್ಲ ಕಳ್ಕೊಂಡು ಅಧಮರಿಗಿಂತಲೂ ಅಧಮರ ಸ್ಥಿತಿಗೆ ಹೋಗ್ತಾರೆ. ಇದು ಕೇಳುವಾಗ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗತ್ತೆ. ನಿಜ, ಇದು ಒಂದು ಕಠೋರ ಸತ್ಯ. ಆದ್ರೆ ಈ ಮಾತಿನಲ್ಲೇ ತಂದೆಯ ಅಪಾರವಾದ ಕರುಣೆ ಅಡಗಿದೆ. ಕರುಣೆಯೇ? ಹೇಗೆ? ಹೌದು. ಜಾರಿ ಬಿದ್ದ ಮಕ್ಕಳನ್ನ ತಂದೆ ಎಂದಿಗೂ ಕೈಬಿಡೋದಿಲ್ಲ. ಎಂತಹ ಪತಿತ ಆತ್ಮರ ಬಗ್ಗೆನೂ ತಂದೆ ಭರವಸೆಯನ್ನ ಇಟ್ಕೊಂಡಿರ್ತಾರೆ. ಅವರನ್ನ ಉದ್ಧಾರ ಮಾಡೋ ಜವಾಬ್ದಾರಿಯನ್ನು ತಗೊಳ್ತಾರೆ. ಇದು ತಂದೆಯ ನಿಸ್ವಾರ್ಥ ಪ್ರೀತಿಗೆ, ಅವರ ಅಪಾರ ಕರುಣೆಗೆ ಸಾಕ್ಷಿ. ಅವರು ಕೇವಲ ಶ್ರೇಷ್ಠ ಆತ್ಮರ ತಂದೆಯಲ್ಲ, ಅವರು ಪತಿತ ಪಾವನ ಕೂಡ ಹೌದು. ಆದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ಸವಾಲು. ನಮ್ಮ ಕಣ್ಣೆದುರಿಗೆ ಯಾರಾದ್ರೂ ಜ್ಞಾನದಲ್ಲಿ ಕುಗ್ಗಿದಾಗ ನಾವು ತಕ್ಷಣ ಅವರನ್ನ ನಿರ್ಣಯಿಸ್ಬಿಡ್ತೀವಿ ಅಲ್ವಾ? ಹೌದು, ಅದು ಬಹಳ ಸುಲಭ. ಆ ತಂದೆಯ ತರಹದ ಭರವಸೆಯನ್ನ ನಾವು ಹೇಗೆ ಬೆಳೆಸ್ಕೊಳ್ಳೋದು? ಕರುಣೆಗೂ ಮತ್ತು ಕುರುಡು ನಂಬಿಕೆಗೂ ಇರೋ ವ್ಯತ್ಯಾಸವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಬಹಳ ಉತ್ತಮವಾದ ಪ್ರಶ್ನೆ. ಇಲ್ಲಿ ನಾವು ತಂದೆಯ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಬೇಕು. ತಂದೆ ಆತ್ಮದ ಮೂಲ ಸ್ವರೂಪವನ್ನು ನೋಡ್ತಾರೆ, ಅವರ ಅಂತಿಮ ಶ್ರೇಷ್ಠ ಸ್ವರೂಪವನ್ನು ನೋಡ್ತಾರೆ, ವರ್ತಮಾನದ ತಪ್ಪನ್ನಲ್ಲ. ಸರಿ. ನಾವು ಕೂಡ ಆ ಆತ್ಮದ ಈಗಿನ ವರ್ತನೆಯನ್ನು ನೋಡೋ ಬದಲು ಅವರ ಮೂಲ ಗುಣಗಳಾದ ಶಾಂತಿ, ಪವಿತ್ರತೆ ಅದನ್ನ ನೋಡೋಕ್ ಪ್ರಯತ್ನಿಸ್ಬೇಕು. ಅಂದ್ರೆ ನಮ್ಮ ಶುಭ ಭಾವನೆ, ಶುಭ ಕಾಮನೆಗಳು ಅವರಿಗೆ ಶಕ್ತಿ ಕೊಡುತ್ತಾ? ಖಂಡಿತ. ನಮ್ಮ ಸಂಕಲ್ಪಗಳು ಅವರಿಗೆ ಶಕ್ತಿಯನ್ನು ತುಂಬುತ್ತವೆ ಹೊರತು ಅವರ ತಪ್ಪನ್ನ ಪ್ರೋತ್ಸಾಹಿಸಲ್ಲ. ನಮ್ಮ ಪಾತ್ರ ಕೇವಲ ಶುಭ ಭಾವನೆ ಇಡೋದು, ಉಳಿದಿದ್ದನ್ನ ತಂದೆ ನೋಡ್ಕೋತಾರೆ. ಈ ಮನೋಭಾವ ನಮ್ಮನ್ನ ವಿನಮ್ರರನ್ನಾಗಿ ಮಾಡುತ್ತೆ. ನಮ್ಮ ಗಮನ ಅವರ ತಪ್ಪಿನ ಮೇಲೆ ಇರಬಾರ್ದು, ಬದಲಿಗೆ ಅವರಿಗೆ ಶಕ್ತಿ ತುಂಬೋದರ ಮೇಲೆ ಇರಬೇಕು. ಹೌದು. ಇದು ಕೂಡ ಸೇವೆಯ ಒಂದು ಮುಖ್ಯ ಭಾಗನೇ ಅಲ್ವಾ? ಆದ್ರೆ ಸೇವೆ ಮಾಡುವಾಗ ಕೆಲವೊಮ್ಮೆ ದೈಹಿಕವಾಗಿ, ಮಾನಸಿಕವಾಗಿ ಸುಸ್ತಾಗತ್ತೆ, ನಿರುತ್ಸಾಹ ಬರುತ್ತೆ. ಇದು ನಮ್ಮನ್ನ 6ನೇ ಅಂಶಕ್ಕೆ ತರುತ್ತೆ ಅನ್ಸುತ್ತೆ. ಹೌದು. ಸೇವೆಯಲ್ಲಿನ ಉತ್ಸಾಹದ ಬಗ್ಗೆ. ಸೇವೆಯಲ್ಲಿ ಯಾವತ್ತೂ ಸುಸ್ತಾಗಬಾರ್ದು ಅಂತ ತಂದೆ ಹೇಳ್ತಾರೆ. ಆದ್ರೆ ಸುಸ್ತಾಗೋದು ಸಹಜ. ಹೌದು. ಆ ಸುಸ್ತನ್ನ ಮೀರಿ ಉತ್ಸಾಹವನ್ನ ಕಾಯ್ದುಕೊಳ್ಳೋಕ್ಕೆ ತಂದೆ ಒಂದು ಉಪಾಯ ಕೊಡ್ತಾರೆ. ಅದೇ ವಿಚಾರಸಾಗರ ಮಂಥನ. ವಿಚಾರಸಾಗರ ಮಂಥನ. ಈ ಪದ ಕೇಳೋಕೆ ಬಹಳ ಚೆನ್ನಾಗಿದೆ. ಆದ್ರೆ ನಮ್ಮ ದಿನನಿತ್ಯದ ಒತ್ತಡದ ಜೀವನದಲ್ಲಿ, ಕೆಲಸದ ಮಧ್ಯೆ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ?
ಕೇವಲ ಮುರಳಿ ಪಾಯಿಂಟ್ಸ್ ನೆನ್ಪಿಸ್ಕೊಳ್ಳೋದೇ ಮಂಥನವಾ? ಇಲ್ಲ, ಅದಕ್ಕಿಂತ ಆಳವಾದ ಪ್ರಕ್ರಿಯೆ ಇದು. ಮಂಥನ ಅಂದ್ರೆ ಜ್ಞಾನದ ಒಂದು ಅಂಶವನ್ನ ತಗೊಂಡು ಅದರ ಬಗ್ಗೆ ಆಳವಾಗಿ ಚಿಂತಿಸೋದು. ಉದಾಹರಣೆಗೆ ನಾನೊಬ್ಬ ಶಾಂತ ಸ್ವರೂಪ ಆತ್ಮ ಅನ್ನೋ ಪಾಯಿಂಟ್ ತಗೊಂಡ್ರೆ ಆ ಶಾಂತಿಯ ಆಳಕ್ಕೆ ಇಳಿಯೋದು. ಶಾಂತಿ ನನ್ನ ನಿಜ ಸ್ವರೂಪ ಆದ್ರೆ ಅಶಾಂತಿ ಹೊರಗಿನಿಂದ ಬಂದಿದ್ದು. ಅದನ್ನ ನಾನು ಹೇಗೆ ಗೆಲ್ಲಬಲ್ಲೆ? ಈ ಶಾಂತಿಯ ಶಕ್ತಿಯಿಂದ ಬೇರೆಯವರಿಗೆ ಹೇಗೆ ಸೇವೆ ಮಾಡಬಲ್ಲೆ? ಹೀಗೆ. ಒಂದೇ ಅಂಶವನ್ನ ಬೇರೆ ಬೇರೆ ಕೋಣಗಳಿಂದ ನೋಡಿ ಅದರಿಂದ ಶಕ್ತಿನ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಇದು ಬುದ್ಧಿಗೆ ಒಂದು ಶಕ್ತಿಶಾಲಿ ವ್ಯಾಯಾಮದ ಹಾಗೆ. ಮಂಥನ ಮಾಡದಿದ್ರೆ ಜ್ಞಾನ ಬರೀ ಮಾಹಿತಿಯಾಗಿ ಉಳಿಯುತ್ತೆ, ಶಕ್ತಿಯಾಗಲ್ಲ. ಹಾಗಾದ್ರೆ ಈ ಮಂಥನದಿಂದಲೇ ಸೇವೆಯ ಬಗ್ಗೆ ಒಂದು ಭರವಸೆ ಹುಟ್ಟುತ್ತೆ. ಹೌದು. ನಾವು ಯಾರಿಗಾದ್ರೂ ಜ್ಞಾನ ಕೊಟ್ಟಾಗ ಅವರು ತಕ್ಷಣ ಸ್ವೀಕಾರ ಮಾಡ್ದಿದ್ರೆ ನಿರಾಶೆ ಆಗೋ ಬದಲು ಈ ಆತ್ಮದಲ್ಲಿ ಜ್ಞಾನದ ಬೀಜ ಬಿದ್ದಿದೆ, ಅದು ಸಮಯ ಬಂದಾಗ ಖಂಡಿತ ಮೊಳಕೆ ಒಡೆಯುತ್ತೇನೋ ಭರವಸೆ ಇಡೋಕೆ ಈ ಮಂಥನದ ಶಕ್ತಿ ಸಹಾಯ ಮಾಡುತ್ತೆ. ನಿಖರವಾಗಿ ಈ ಭರವಸೆಯೇ ನಮ್ಮ ಉತ್ಸಾಹವನ್ನ ಜೀವಂತವಾಗಿಡುತ್ತೆ. ಹೌದು, ನಮ್ಮ ಉತ್ಸಾಹವೇ ಒಂದು ದೊಡ್ಡ ಸೇವೆ ಅಲ್ವಾ? ಖಂಡಿತ. ನಮ್ಮ ಉತ್ಸಾಹಭರಿತ ಮುಖ ನೋಡಿಯೇ ಎಷ್ಟೋ ಜನ ಜ್ಞಾನಕ್ಕೆ ಆಕರ್ಷಿತರಾಗ್ತಾರೆ. ಹಾಗಾಗಿ ಸೇವೆಯಲ್ಲಿ ಯಶಸ್ಸು ಸಿಗಲಿ ಬಿಡಲಿ ನಮ್ಮ ಆಂತರಿಕ ಉತ್ಸಾಹ ಬಹಳ ಮುಖ್ಯ. ಬಹಳ ಸ್ಪಷ್ಟವಾಯಿತು. ಈಗ ಇಂದಿನ ಮುರಳಿಯಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಧಾರಣೆಯ ಮುಖ್ಯ ಅಂಶಗಳನ್ನು ನೋಡೋಣ. ಧಾರಣೆಗಾಗಿ ಮೊದಲನೆಯ ಮುಖ್ಯ ಅಂಶ 1. ತನ್ನ ಹರ್ಷಿತ ಮುಖದಿಂದ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬೇಕಾಗಿದೆ. ಜ್ಞಾನರತ್ನಗಳನ್ನೇ ಕೇಳಬೇಕು ಹಾಗೂ ಹೇಳಬೇಕಾಗಿದೆ. ಕೊರಳಲ್ಲಿ ಜ್ಞಾನರತ್ನಗಳ ಮಾಲೆಯೂ ಸದಾ ಇರಲಿ. ಆಸುರಿ ಅವಗುಣಗಳನ್ನು ತೆಗೆದುಹಾಕಬೇಕಾಗಿದೆ. ಮತ್ತು ಎರಡನೆಯ ಮುಖ್ಯ ಅಂಶ 2. ಸರ್ವಿಸ್ನಲ್ಲಿ ಎಂದೂ ಸುಸ್ತಾಗಬಾರದು. ಭರವಸೆಯನ್ನಿಟ್ಟು ಉಮ್ಮಂಗದಿಂದ ಸರ್ವಿಸ್ ಮಾಡಬೇಕು. ವಿಚಾರಸಾಗರ ಮಂಥನ ಮಾಡಿ ಉಲ್ಲಾಸದಲ್ಲಿರಬೇಕಾಗಿದೆ. ಈಗ ಇಂದಿನ ವರದಾನದ ಕಡೆಗೆ ಗಮನಹರಿಸೋಣ. ಗೊಂದಲರಾಗುವ ಬದಲು ಸಡಿಲಿಕೆಯಾದ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂತಹ ಸಮಸ್ಯಾಮುಕ್ತ ಭವ. ಇದರ ವಿವರಣೆ ಹೀಗಿದೆ. ಸರ್ವ ಸಮಸ್ಯೆಗಳಿಗೂ ಮೂಲ ಕಾರಣವೆಂದರೆ ಸಂಪರ್ಕದ ಸಡಿಲಿಕೆ ಆಗಿದೆ. ಇದಕ್ಕಾಗಿ ಕೇವಲ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಿಟ್ಟುಕೊಳ್ಳುತ್ತೀರೆಂದರೆ ಸ್ವತಃವಾಗಿಯೇ ಸರ್ವಶಕ್ತಿಗಳೆಲ್ಲವೂ ತಮ್ಮ ಮುಂದೆ ಹಿಂದೆ ಸುತ್ತಾಡುತ್ತಿರುತ್ತವೆ. ಒಂದು ವೇಳೆ ಸಂಪರ್ಕವನ್ನು ಜೋಡಣೆ ಮಾಡುವುದರಲ್ಲಿ 1-2 ನಿಮಿಷವೇ ಹಿಡಿಸಿತೆಂದರೆ ಸಾಹಸವನ್ನು ಕಳೆದುಕೊಂಡು ಗೊಂದಲಕ್ಕೆ ಒಳಗಾಗಬಾರದು. ನಿಶ್ಚಯದ ಬುನಾದಿಯನ್ನು ಅಲುಗಾಡಿಸಬಾರದು. ನಾನು ಬಾಬಾರವರ ಮಗು, ಬಾಬಾ ನನ್ನವರು. ಇದರ ಆಧಾರದಿಂದ ಬುನಾದಿಯನ್ನು ಪರಿಪಕ್ವಗೊಳಿಸುವಿರೆಂದರೆ ಸಮಸ್ಯಾಮುಕ್ತರಾಗಿ ಬಿಡುವಿರಿ. ಇಲ್ಲಿ ಸಮಸ್ಯಾಮುಕ್ತ ಸ್ಥಿತಿಯ ರಹಸ್ಯವನ್ನೇ ಹೇಳಲಾಗಿದೆ. ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಂದು ಸಮಸ್ಯೆಯ ಮೂಲ ಕಾರಣ ಏನು ಗೊತ್ತಾ? ಏನು? ತಂದೆ ಜೊತೆಗಿನ ನಮ್ಮ ನೆನಪಿನ ಸಂಪರ್ಕ ಸಡಿಲಿಕೆ. ಆ ಕನೆಕ್ಷನ್ ಲೂಸ್ ಆದಾಗ ಸಮಸ್ಯೆ ಬರುತ್ತೆ. ಆ ಸಂಪರ್ಕ ಗಟ್ಟಿಯಾಗಿದ್ದಾಗ ಸರ್ವಶಕ್ತಿಗಳು ನಮ್ಮ ಜೊತೆ ಇರುತ್ತೆ. ಆಗ ಸಮಸ್ಯೆಗಳು ಬಂದ್ರೂ ಅವು ನಮ್ಮ ಮೇಲೆ ಪ್ರಭಾವ ಬೀರಕ್ಕಾಗಲ್ಲ. ಆದ್ರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಸವಾಲಿದೆ. ಸಾಮಾನ್ಯವಾಗಿ ಸಮಸ್ಯೆ ತೀವ್ರವಾದಾಗ ನಮ್ಮ ಮನಸ್ಸು ವಿಚಲಿತ ಆಗತ್ತೆ. ಆಗ ತಾನೇ ತಂದೆಯ ಜೊತೆ ಸಂಪರ್ಕ ಜೋಡಿಸೋದು ಕಷ್ಟ ಆಗೋದು. ಹೌದು. ಸಮಸ್ಯೆಯೇ ಸಂಪರ್ಕಕ್ಕೆ ಅಡ್ಡಿಯಾಗತ್ತೆ. ಆಗ ಗೊಂದಲ ಇನ್ನೂ ಹೆಚ್ಚಾಗತ್ತೆ ಅಲ್ವಾ? ಈ ಸರ್ಕಲಿಂದ ಹೊರಗ್ ಬರೋದ್ ಹೇಗೆ? ಅದ್ಕೆ ವರದಾನದಲ್ಲಿ ಒಂದು ಸುಂದರವಾದ ಉಪಾಯ ಇದೆ. ಸಾಹಸವನ್ನು ಕಳೆದುಕೊಳ್ಳಬಾರದು, ನಿಶ್ಚಯದ ಬುನಾದಿಯನ್ನು ಅಲುಗಾಡಿಸಬಾರದು ಅಂತ. ಅಂದ್ರೆ ಆ ಕ್ಷಣದಲ್ಲಿ ಯೋಗದ ಅನುಭವ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಬಾಬಾವರ ಮಗು, ಬಾಬಾ ನನ್ನವರು ಅನ್ನೋ ಮೂಲಭೂತ ನಿಶ್ಚಯ ಇದೆಯಲ್ಲ, ಅದನ್ನ ಬಿಡಬಾರದು. ಮನಸ್ಸು ಎಷ್ಟೇ ಅಲೆದಾಡಿದರೂ ಈ ಒಂದು ಸಂಕಲ್ಪವನ್ನ ದೃಢವಾಗಿ ಇಟ್ಕೋಬೇಕು. ಈ ನಿಶ್ಚಯವೇ ಒಂದು ಆಂಕರ್ ತರಹ ಕೆಲಸ ಮಾಡಿ ಸಡಿಲವಾದ ಸಂಪರ್ಕವನ್ನ ಮತ್ತೆ ಬಿಗಿಗೊಳಿಸುತ್ತೆ. ಅಂದ್ರೆ ಫೀಲಿಂಗ್ ಮೇಲೆ ಡಿಪೆಂಡೆಂಟ್ ಆಗದೆ ಫೇತ್ ಮೇಲೆ, ನಂಬಿಕೆಯ ಮೇಲೆ ದೃಢವಾಗಿ ನಿಲ್ಬೇಕು. ಆ ನಿಶ್ಚಯವೇ ನಮ್ಮನ್ನ ಸಮಸ್ಯಾಮುಕ್ತರನ್ನಾಗಿ ಮಾಡುತ್ತೆ. ಖಂಡಿತ. ಇದು ಬಹಳ ಶಕ್ತಿಶಾಲಿ ಅಂಶ. ಈಗ ಇಂದಿನ ಸ್ಲೋಗನ್ನ ಮಂಥನ ಮಾಡೋಣ. ಸ್ಲೋಗನ್ ಹೀಗಿದೆ: ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರುವುದು ಇದೇ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆಗೊಳಿಸುವ ವಿಧಿ ಆಗಿದೆ. ಬೀಜರೂಪ ಸ್ಥಿತಿ, ಇದು ಹಳೆಯ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡೋ ವಿಧಿ ಅಂತ ಹೇಳಲಾಗಿದೆ. ಸಾಮಾನ್ಯವಾಗಿ ನಾವು ಒಂದು ಕೆಟ್ಟ ಸಂಸ್ಕಾರವನ್ನ ಬದಲಿಸೋಕೆ ಅದರ ಬಗ್ಗೆ ಆಳವಾಗಿ ವಿಶ್ಲೇಷಣೆ ಮಾಡ್ತೀವಿ. ಅದು ಯಾಕೆ ಬಂತು, ಹೇಗ್ ಬಂತು ಅಂತ ಅದರ ವಿಸ್ತಾರಕ್ಕೆ ಹೋಗ್ತೀವಿ. ಆದ್ರೆ ಈ ಸ್ಲೋಗನ್ ಅದಕ್ಕೆ ವಿರುದ್ಧವಾದ ದಾರಿ ತೋರಿಸ್ತಿದೆ ಅನ್ಸುತ್ತೆ. ಹೌದು.
ಇದೊಂದು ವಿಭಿನ್ನ ಮತ್ತು ಅತ್ಯಂತ ಶಕ್ತಿಶಾಲಿ ವಿಧಿ. ನಾವು ಒಂದು ಸಂಸ್ಕಾರದ ವಿಸ್ತಾರಕ್ಕೆ ಹೋದಷ್ಟು, ಅಂದ್ರೆ ಅದರ ಬಗ್ಗೆ ಹೆಚ್ಚು ಯೋಚಿಸಿದಷ್ಟು, ನಾವು ಅದಕ್ಕೆ ಶಕ್ತಿ ಕೊಡ್ತೀವಿ. ಹೌದು, ಅದು ಇನ್ನಷ್ಟು ಬಲ ಆಗುತ್ತೆ. ಆದರೆ ಬೀಜರೂಪ ಸ್ಥಿತಿ ಅಂದ್ರೆ ಸರ್ವ ವಿಸ್ತಾರವನ್ನ ಸಾರದವಿ ತರೋದು. ಹೇಗೆ ಒಂದು ದೊಡ್ಡ ಆಲದ ಮರದ ಪೂರ್ತಿ ಮಾಹಿತಿ ಅದರ ಸಣ್ಣ ಬೀಜದಲ್ಲಿರುತ್ತೋ, ಹಾಗೆ ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಅಂದ್ರೆ ಶಾಂತ, ಶಕ್ತಿಶಾಲಿ ಬಿಂದು ರೂಪದಲ್ಲಿ ಸ್ಥಿತವಾದಾಗ ಹಳೆಯ ಸಂಸ್ಕಾರಗಳ ವಿಸ್ತಾರ ತಾನಾಗೆ ಸಂಕುಚಿತಗೊಳ್ಳುತ್ತೆ. ಕಸವನ್ನ ಒಂದೊಂದಾಗಿ ತೆಗೆಯೋ ಬದಲು ಇಡೀ ಕಸದ ರಾಶಿಗೆ ಬೆಂಕಿ ಹಚ್ಚಿದ ಹಾಗೆ. ಉತ್ತಮವಾದ ಹೋಲಿಕೆ. ಬೀಜರೂಪ ಸ್ಥಿತಿಯಲ್ಲಿದ್ದಾಗ ನಾವು ಆ ಸಂಸ್ಕಾರದ ಪ್ರಭಾವದಿಂದ ಮೇಲೆದ್ದು ಸಾಕ್ಷಿಯಾಗಿ ಅದನ್ನ ನೋಡಿ ಪರಿವರ್ತನೆ ಮಾಡಬಹುದು. ಇದು ಅತ್ಯಂತ ವೇಗವಾದ ವಿಧಿ. ಅದ್ಭುತ. ಈಗ ಇಂದಿನ ಅವ್ಯಕ್ತ ಸೂಚನೆಯನ್ನು ನೋಡೋಣ. ಅವ್ಯಕ್ತ ಸೂಚನೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಯಾವಾಗ ಸೇವೆಯಲ್ಲಿ ಅಥವಾ ನಿಮ್ಮ ಹಳೆಯ ಸಂಸ್ಕಾರಗಳನ್ನು ಬದಲಿಸುವಲ್ಲಿ ಯಶಸ್ಸು ಸಿಗದಿರುವಾಗ ಯಾವುದೇ ಒಂದು ವಿಘ್ನಕ್ಕೆ ವಶವಾಗಿರ್ತೀರಿ. ಆ ವಿಘ್ನದಿಂದ ಮುಕ್ತರಾಗಲು ಬಯಸಿದ್ರೂ ಶಕ್ತಿಯಿಲ್ಲವೇ ಈ ಬಯಕೆ ಪೂರ್ಣಗೊಳ್ಳದು. ಆದ್ದರಿಂದ ಅಲಂಕರಣ ರೂಪ, ಅಲಂಕಾರಿಕ ಶಕ್ತಿರೂಪ ಧಾರಣೆ ಮಾಡಿ. ಶಕ್ತಿರೂಪವನ್ನು ಧರಿಸಿದರೆ ನೀವು ಬಂಧನ ಮುಕ್ತರಾಗುತ್ತೀರಿ. ಇಲ್ಲಿ ಅಲಂಕರಣ ರೂಪ ಅಥವಾ ಶಕ್ತಿರೂಪ ಅನ್ನೋದಿದೆಯಲ್ಲ, ಇದು ಕೇವಲ ಶಾಂತ ಸ್ವರೂಪ ಅಥವಾ ಪ್ರೇಮ ಸ್ವರೂಪಕ್ಕಿಂತ ಸ್ವಲ್ಪ ಭಿನ್ನ. ಹೇಗೆ? ನಮ್ಮ ಹಳೆಯ ಸಂಸ್ಕಾರಗಳು ಅಥವಾ ಸೇವೆಯಲ್ಲಿ ಬರೋ ವಿಘ್ನಗಳು ಬಹಳ ಪ್ರಬಲವಾಗಿದ್ದಾಗ ಕೇವಲ ಶಾಂತಿಯಿಂದ ಅವುಗಳನ್ನು ಎದುರಿಸೋಕಾಗಲ್ಲ. ಆಗ ನಮಗೆ ವಿಶೇಷ ಶಕ್ತಿಯ ಅವಶ್ಯಕತೆ ಇರುತ್ತೆ. ಈ ಶಕ್ತಿರೂಪವನ್ನ ಧಾರಣೆ ಮಾಡೋದು ಅಂದ್ರೆ ನಿಖರವಾಗಿ ಏನು? ಇದೊಂದು ಮಾನಸಿಕ ಸ್ಥಿತಿನ ಅಥವಾ ನಮ್ಮ ವರ್ತನೆಗೂ ಇದಕ್ಕೂ ಸಂಬಂಧ ಇದೆಯಾ? ಖಂಡಿತ ಇದೆ. ಶಕ್ತಿರೂಪ ಅಂದ್ರೆ ಕೋಪ ಅಥವಾ ಅಹಂಕಾರದ ರೂಪ ಅಲ್ಲ. ಇದು ಆಂತರಿಕ ದೃಢತೆ, ನಿರ್ಭಯತೆಯ ಸ್ವರೂಪ. ಹೇಗೆ ದುರ್ಗೆಯ ಚಿತ್ರದಲ್ಲಿ ಸರ್ವಶಸ್ತ್ರಾಸ್ತ್ರ ಅಲಂಕಾರಗಳನ್ನು ತೋರಿಸ್ತಾರೋ ಹಾಗೆ ನಾವು ಜ್ಞಾನ, ಯೋಗ, ಧಾರಣೆ, ಸೇವೆ ಅನ್ನೋ ಅಲಂಕಾರಗಳನ್ನ ಮತ್ತು ಅಷ್ಟಶಕ್ತಿಗಳೆಂಬ ಶಸ್ತ್ರಗಳನ್ನ ಧಾರಣೆ ಮಾಡಿಕೊಳ್ಳೋದು. ಒಂದು ಉದಾಹರಣೆ ಕೊಡಿ. ಉದಾಹರಣೆಗೆ, ಒಂದು ವ್ಯರ್ಥ ಸಂಕಲ್ಪ ಬಂದಾಗ ಅದನ್ನ ಸುಮ್ಮನೆ ಬೇಡ ಅನ್ನೋ ಬದಲು ಸ್ವದರ್ಶನ ಚಕ್ರವನ್ನ ತಿರುಗಿಸಿ ಆ ಸಂಕಲ್ಪವನ್ನ ಕತ್ತರಿಸಾಕೋದು. ಇದು ಶಕ್ತಿರೂಪ. ಶಾಂತವಾಗಿತ್ಕೊಂಡೇ ಮಾಡೋದು ಆಂತರಿಕ ಯುದ್ಧ. ಹೌದು. ಅಂದ್ರೆ ಈ ಶಕ್ತಿರೂಪ ಧಾರಣೆ ಮಾಡಿದಾಗ ಮಾತ್ರ ನಾವು ಬಂಧನಗಳಿಂದ ಮುಕ್ತರಾಗಲು ಸಾಧ್ಯ. ಮತ್ತು ಆ ಬಂಧನಮುಕ್ತ ಸ್ಥಿತಿಯೇ ಜೀವನ ಮುಕ್ತ ಸ್ಥಿತಿ. ಅಂದ್ರೆ ಬದುಕಿರುವಾಗ್ಲೇ ಹಗುರವಾಗಿರೋದು. ಹೌದು. ಸಮಯಕ್ಕೆ ಅನುಗುಣವಾಗಿ ನಮ್ಮ ಸ್ವರೂಪವನ್ನ ಬದಲಾಯಿಸಿಕೊಳ್ಳುವುದೇ ಧ್ಯಾನ. ಆಗ ಮಾತ್ರ ನಾವು ಸರ್ವ ವಿಘ್ನ ವಿನಾಶಕರಾಗಲು ಸಾಧ್ಯ. ತುಂಬಾ ಆಳವಾದ ಮಂಥನವಾಯಿತು. ಈಗ ನಾವೆಲ್ಲರೂ ಸೇರಿ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. ಪ್ರತಿಯೊಂದು ಸ್ವಮಾನದ ನಂತರ 4 ಸೆಕೆಂಡುಗಳ ಕಾಲ ಮೌನವಾಗಿ ಆ ಸ್ಥಿತಿಯನ್ನು ಅನುಭವಿಸೋಣ. 1. ನಾನು ಸದಾ ಜ್ಞಾನರತ್ನಗಳನ್ನು ಹಂಚುವ ಜ್ಞಾನ ಸ್ವರೂಪ ಆತ್ಮನಾಗಿದ್ದೇನೆ. 2. ನಾನು ವಿಚಾರಸಾಗರ ಮಂಥನ ಮಾಡಿ ಜ್ಞಾನ ಅಮೃತ ಪಡೆಯುವಂತಹ ಜ್ಞಾನಿ ಆತ್ಮನಾಗಿದ್ದೇನೆ. 3. ನಾನು ಸದಾ ದೈವೀ ಗುಣಗಳನ್ನು ಧಾರಣೆ ಮಾಡುವಂತಹ ಹರ್ಷಿತಮುಖಿ ಆತ್ಮನಾಗಿದ್ದೇನೆ. 4. ನಾನು ಈಶ್ವರೀಯ ವಿದ್ಯೆಯಿಂದ ಅವಿನಾಶಿ ಧನವನ್ನು ಗಳಿಸುವ ಪದ್ಮಾಪದ್ಮ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. 5. ನಾನು ಅಧಮರಿಗಿಂತ ಅಧಮರನ್ನು ಉದ್ಧಾರ ಮಾಡುವ ತಂದೆಗೆ ಸಹಾಯಕರಾದ ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. 6. ನಾನು ಈಶ್ವರೀಯ ಸೇವೆಯಲ್ಲಿ ಎಂದೂ ಸುಸ್ತಾಗದ ಸದಾ ಉಮ್ಮಂಗು ಉತ್ಸಾಹದಲ್ಲಿರುವ ಸೇವಾಧಾರಿ ಆತ್ಮನಾಗಿದ್ದೇನೆ. 7. ನಾನು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಿದ್ದು ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ಶಕ್ತಿಶಾಲಿ ಆತ್ಮನಾಗಿದ್ದೇನೆ. 8. ನಾನು ಸರ್ವ ಸಮಸ್ಯೆಗಳಿಂದ ಮುಕ್ತವಾಗಿರುವ ಬಂಧನಮುಕ್ತ ಹಾಗೂ ಜೀವನಮುಕ್ತ ಆತ್ಮನಾಗಿದ್ದೇನೆ. ಅಣ್ಣಂದಿರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ನಾನು ಸರ್ವ ಸಮಸ್ಯೆಗಳಿಂದ ಮುಕ್ತವಾಗಿರುವ ಬಂಧನ ಮುಕ್ತ ಹಾಗೂ ಜೀವನ ಮುಕ್ತ ಆತ್ಮನಾಗಿದ್ದೇನೆ.